ಸಂತೋಷದಲ್ಲಿ ನಿಮ್ಮಿಬ್ಬರ ಮದುವೆಯ ಕಾರ್ಯವನ್ನು ಮಾಡಿ ಮುಗಿಸೇ ಬಿಡುತ್ತೇನೆ. ಯಮನ ಬಾಯಿಲೆ, ನನ್ನ ತಮ್ಮನ ಕೈ ಹಿಡಿದ ನಿನ್ನ ಪ್ರೀತಿಯ ಚರಿತ್ರೆ ಈ ಕನ್ನಡ ನಾಡಿನಲ್ಲಿ ಅಮರವಾಗಿ ಉಳಿದು ಹೋಗಲಿ. ನಿಮ್ಮಿಬ್ಬರ ಬಾಳದ ಹಬ್ಬಿ ದೇಶದ ತುಂಬೆಲ್ಲ ಹಂದರವಾಗಲಿ. ನೊಂದು ಬಳಲುತ್ತಿರುವ ಯಮನೆ ಶಕ್ತಿಯ ಕೈ ಹಿಡಿದು ಬಾಳ ರಕ್ಷಕ್ಕೆ ಸಾಗಲಿ. ಅದೇ ನಮ್ಮೆಲ್ಲರ ಆಸೆ. ಯಮನ, ಪವಿತ್ರ ನದಿಯ ಹೆಸರಿನಿಂದ ಬೆಳಗಿದ ನೀನು ನನ್ನ ತಮ್ಮನ ಹೆಂಡತಿಯಾಗಿ ಪತಿ ಆಶ್ರಯದಲ್ಲೇ ನಡೆದು ಈ ಶಿವ ಈ ನಿನ್ನ ಅಕ್ಕ ಗಂಗಾಳನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಂಡು ಪೂಜಿಸುವುದನ್ನು ಯಾವ ಕಾಲಕ್ಕೂ ಮರಿಬೇಡಮ್ಮ. ಈ ನಿಮ್ಮ ಮಾತನ್ನು ನಾನು ಯಾವ ಕಾಲಕ್ಕೂ ಮರೆಯೋದಿಲ್ಲ. ಬರ್ರಂತಿರಲ್ಲ. ತಮ್ಮ, ಇದೇ ಸಂತೋಷದಲ್ಲಿ ಇಬ್ಬರು ಕೂಡಿಕೊಂಡು ಒಂದು ಇಂಪಾದ ಗೀತೆಯನ್ನು ಹಾಡೋಣಪ್ಪ. ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿಯೆಂಬ ದೈವವೇ ನಮಗಾಧಾರ, ಆ ದೈವ ತಂದವರದಿಂದ ಬಾಳೆ ಬಂಗಾರ.
ದೊರೆಯುವುದು ಎನ್ನುವ ಕಲ್ಪನೆಯೇ ಮನೆ ಮಂತ್ರಾಲಯ ಮನಸಿ ದೇವಾಲಯ ಮನೆ ಮಂತ್ರಾಲಯ ಮನಸಿ ದೇವಾಲಯ ದೇವರನ್ನು ಪ್ರೇಮ ಸ್ವರೂಪ ಇದು ಮಾತ್ರ ಅಂತ ಅರಿತು ಮನೆ ಮಂತ್ರಾಲಯ ನಮಸ್ಕಾರ. ಶ್ರೀಗಂಧದ ತುಂಡಿನ ಲೋಡ್ ಮಾಡಿಸಿ ಕಂಟ್ರಿ ಸರಾಯ್ ಬತ್ತಿ ಇಳಿಸಿ ಪ್ರತಿ ಹಳ್ಳಿಗೂ ಸಪ್ಲೈ ಮಾಡಿದರ ಕಂಟ್ರಿ ಸರಾಯ್ ಲೋಡ್ ಮಾಡಿ ಇಳಿಸ್ಬೇಕಲ್ಲ ಅಷ್ಟಲ್ಲಿ ಅಬಕಾರಿ ಖಾತೆ ಮ್ಯಾನೇಜರ್ ನಮ್ಗೆ ರೇಡ್ ಮಾಡಿ ಓಡಿ ಹೋದರು ಎಂದು ಹೇಳುವುದಕ್ಕೆ ನಾಚಿಕೆಯಾಗುವುದಿಲ್ಲವೇ ನಿನಗೆ? ಯಕ್ಕಶ್ಚಿತ ಒಬ್ಬ ರವಿಶಂಕರ ಈ ಗೌಡನಿಗೆ ಎದುರಾಗಿ ನಿಂತನೆಂದರೆ ನನಗೆ ಅವಮಾನ. ಕಾಳ ಅಪ್ಪಣೆಯಾಗುತ್ತಾನೆ. ಹೋಗಲೇ ಈ ಕನ್ನಡದ ಗಡಿನಾಡಿನಲ್ಲಿ ಗಂಡು ಗದಿ ಎನಿಸಿಕೊಂಡಿರುವ ಈ ಪುಂಡರುದ್ರೇಗೌಡನ ಕಂಡ್ರಿ ನಾಡಿಗೆ ಕೈ ಹಾಕಿರುವ ಆ ಬಂಡ ರವಿಶಂಕರನನ್ನು ತರತರಣೆಯ ತಂದು ನನ್ನ ಕಣ್ಮುಂದೆ ಕಡೆದು ಹಾಕಿ ಕಂಟ್ರಿ ಬಲಿಬಾಯಿಗೆ ಹಾಕಿ ಸುಟ್ಟು ಬಿಡು. ಹೋಗಲೇ ಆಯ್ತು ದನಿ, ನಿಮ್ಮ ಆತನಂತೆ ಆ ರವಿಶಂಕರ್ ಅಷ್ಟೇ ಯಾಕದನಿ ಅವರ ಹೆಂಡರ ಮಕ್ಕಳು ತುಂಡು ತುಂಡಾಗಿ ಕತ್ತರಿಸಿ ಅವರ ಮನೆ ತಲಿಬಾಗಿಲಿಗೆ ಕಟ್ಟಿ ಆ ಶಂಕರನ ಹೊತ್ತು ತಂದು ನಮ್ಮ ಕಂಟ್ರಿ ಸೇರೆ ಬಾಯಿ ಒಲಿಬಾಯಿ ಸುಡಲಿದ್ರೆ ನನ್ನ ಹೆಸರು ಕೊಡ್ಲಿಕ್ಕೆ ಕಾನೇ ಅಲ್ಲ.
ಲೇ ಮರಿಯಾ ಮರಿಯಾ ಹೋಗ್ರೆ ಆ ರವಿಶಂಕರ್ನ ಗಾಡಿ ಕಂಟ್ರೋಲ್ ಕಾರ್ ತುಂಬಿಕೊಂಡು ಈ ಕಡೆನೆ ಬರುತ್ತಿದೆ. ಅದನ್ನು ಅಲ್ಲೇ ತಡೆದು ನಿಲ್ಲಿಸಿ ಅದರಲ್ಲಿದ್ದ ಕಾಳನ್ನೆಲ್ಲ ನನ್ನ ಮನೆಗೆ ಸಾಗಿಸಿ. ಆ ಡ್ರೈವರ್ ನನ್ನ ಮಗ ನಿಮಗೆ ಏನಾದರೂ ಅಡ್ಡಿ ಮಾಡಿದರೆ ಅದೇ ಗಾಡಿಯಲ್ಲಿ ಅವನನ್ನು ಎತ್ತಿ ಹಾಕಿ ಭಸ್ಮ ಮಾಡಿ ಬಂದು ಮಿಡಿನಾಗರದ ಹೆಡೆಯನ್ನೇ ತೊಳೆದು ಬದುಕಬೇಕೆಂದಿರುವ ಅಬಕಾರಿ ಖಾತೆಯ ರವಿಶಂಕರ ಕಡುವೈರಿ ಗೌಡ ಇವನೆಂದು ಎಡೆಬಿಡದೆ ನನ್ನ ಕಂಡ್ರಿ ಕಾರ್ಯಕ್ಕೆ ಇಂದು ನೀನು ಬೆಂಕಿ ಇಟ್ಟೆಯಲ್ಲ ಮಗನೇ. ಇಂದು ಬಂದಿತು ನಿನ್ನ ಜೈವಕ್ಕೆ. ಇದೇ ಸೇಡಿನ ಸಾಗರದೊಂದಿಗೆ ನನ್ನ ಮನೆಗೆ ಹರಿದು ಬರುತ್ತಿದೆ ನಿನ್ನ ಕಂಟ್ರೋಲ್ ಕಾಳಿನ ಸಂತೆ. ಇದಕ್ಕಿಂತಲೂ ಪೂರ್ವದಲ್ಲಿ ನನಗೆದುರಾಗಿ ನಿಂತಿರುವ ಆ ಶಿವ ಶಕ್ತಿಯರ ಬಾಳಿಗೆ ಮೊದಲೇಡಬೇಕಾಗಿದೆ. ಅಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ ನನ್ನ ಸೇಡೆಂಬ ಕ್ರಾಂತಿಕಾರಿ ನಾಟಕದ ಮೊದಲನೇ. ಯಮುನೆ ಶಕ್ತಿಯ ಮಳದಿ ನತ್ತಿ ಕಾಡುವನ ಆಸೆ ಪೂರೈಕೆಯಾಗಬೇಕಾದರೆ ಎಂದು ಮೊದಲು ಗಂಗೆಯನ್ನು ಕಾಣಲೇಬೇಕು. ಗಂಗಾ ಹೆಸರಿಗೆ ತಕ್ಕ ಗಂಗಾ ನಿನ್ನ ಗಂಡನಾಗಬೇಕೆಂದು ಆ ಇಂದ್ರ ಲೋಕದಿಂದ ಇಳಿದು ಬಂದಿರುವ ಆ ನಿನ್ನ ಶಿವ ನಾಳಿಗೆ ಗೌಡನ ಮನೆಗೆ ನರಬಲಿ ಸುರಲೋಕಕ್ಕೆ ಸೋಪಾನ ಕಟ್ಟಿ ದಿಟ್ಟ ಹೆಜ್ಜೆಗಳನ್ನಿಟ್ಟು ಈ ಚಲುವ ನಾಗರಾಜ್ ಅಂದೆಯಾಗುವನು ನಿನ್ನ ಹೃದಯದ ದೊರೆ. ಆ ವಿಷದ ವಿಷಯವನ್ನೆಲ್ಲ ಗೌಡನ ತಲೆಯಲ್ಲಿ ಬಿತ್ತಿ ಗೌಡನಿಂದ ನಿನ್ನ ಗಂಡನನ್ನು ಗುಂಡಿಕ್ಕಿ ಕೊಂದು ಆಮೇಲೆ ರಂಡೆಯಾಗಿರುವ ನಿನ್ನ ಗಂಡ ನಾನಾಗದಿದ್ದರೆ ನನ್ನ ಹೆಸರು ಚಲುವಿಯರ ಚಲದಂಕ ಮಲ್ಲ ನಾಗರಾಜನೇ ಅಲ್ಲ. ಗಂಗಾ, ನೀನು ಇಂಥ ಸಮಯದಲ್ಲಿ ಕಣ್ಣು ಮುಚ್ಚಾಲೆ ಆಟ ಆಡುವುದೇ? ಆನಂದದ ಭಾಸ್ಕರ ಉದಯಿಸಿ ಬಂದಾಗ ಒಳ್ಳೆ ಸಮಯವೇ ಇರ್ತದೆ, ಅದಕ್ಕಾಗಿ ಬುತ್ತಿ ತೆಗೆದುಕೊಂಡು ಓಡೋಡಿ ಬಂದೆ. ಗಂಗಾ, ಇಂಥ ಸಮಯದಲ್ಲಿ ನೀನು ಓಡೋಡಿ ಏನು ಹೇಳಬೇಕೆಂದು ಬಂದೆ? ಅಂದ್ರೆ ನಾನು ಒಂದು ಮಗುವಿನ ತಾಯಿ ಆಗ್ತಾ ಇದ್ದೀನಿ. ಹೌದಾ? ನೀನು ನನ್ನ ಮಕ್ಕಳಿಗೆ ತಾಯಿ ಆಗುತ್ತಿದ್ದೀಯಾ? ಗಂಗಾ, ನಿನಗೆ ನಾನೀಗ ಏನು ಬಹುಮಾನ ಕೊಡಬೇಕು? ನಮ್ಮಿಬ್ಬರ ಪ್ರೀತಿ ಬಾಳಿನ ಜ್ಯೋತಿ ಆದಾಗ ಪ್ರೀತಿಯನ್ನು ಬಿಟ್ಟು ಮತ್ತೇನ್ ಕೊಡ್ತೀರಾ? ಗಂಗಾ, ಈ ಜೀವನದಲ್ಲಿ ಎಂತ ಒಳ್ಳೆಯ ಗುಣದ ಹೆಂಡತಿ ಸಿಕ್ಕಿಯಲ್ಲ ನನ್ನ ಬಾಳಿ. ಹಾ ವರ್ಣೆ ಸಾಕು, ಊಟ ಮಾಡ್ತಾರೆ ಬರ್ರಿ. ಗಂಗಾ, ಹಸಿವಿನ ತೃಸೆಯನ್ನೇ ನೀಗಿಸುವ ವಿಷಯವನ್ನೇ ನೀನು ನನಗೆ ಅರ್ಪಿಸಿದೆ ಅಂದ ಮೇಲೆ ನನಗೇತಕ್ಕೆ ಬೇಕು ಊಟ? ನೋಡು, ಆ ಸೂರ್ಯನ ಮುಖವನ್ನೇ ಮರೆಯಾಗಿಸುವ ಆ ಮಾವಿನ ಗಿಡದ ಕೆಳಗೆ ಇಬ್ಬರು ಕುಳಿತುಕೊಂಡು ಅಡಿಪಾಯ ಹಾಕಿ ನಕ್ಕು ನಲಿಯೋನ ಬಾರೆ ಒಂದು ಇಂಪಾದ ಗೀತೆಯೊಂದಿಗೆ
ಅದಕ್ಕೇನು ಕಡಿಮೆ ಇಲ್ಲ. ಊಟ ಇಬ್ಬರು ಕೂಡಿಕೊಂಡು ಆಮೇಲೆ ಮಾಡೋಣ. ಮೊದಲು ಆ ಹೊಲದ ಬೆಳೆಯನ್ನೇ ಹಾಳು ಮಾಡುತ್ತಿರುವ ಆ ಗಿಡ ಕಡಿಯುತ್ತೇನೆ, ನಂತರ ಇಬ್ಬರು ಕೂಡಿ ಊಟ ಮಾಡೋಣ. ನಿಲ್ಲಿಸಲೇ ಗಿಡ ಕಡಿಯುವುದನ್ನ. ಯಾಕೆ ಗೌಡ್ರಿ ಗಿಡ ಕಡಿಯುವುದನ್ನು ನಾನು ಏಕೆ ನಿಲ್ಲಿಸಬೇಕು? ಯಾಕೆ ಯಾಕೆ ಎಂದು ನನ್ನನ್ನೇ ಕೇಳುತ್ತಿರುವೆಯಲ್ಲ ಮಗನೇ. ಯಾರ ಅಪ್ಪಣೆಯನ್ನು ಪಡೆದು ಆ ಗಿಡವನ್ನು ಕಡಿಯುತ್ತಿರುವೆ? ಇದೇನು ನೀವು ಆಡುತ್ತಿರುವ ಮಾತು? ನನ್ನ ಹೊಲದಲ್ಲಿರುವ ಗಿಡ ನಾ ಕಡಿಯಲಿಕ್ಕೆ ಯಾರ್ದಾದ್ರೂ ಅಪ್ಪಣೆ ಪಡಿಬೇಕಾ? ಅಂದ್ರೆ ಈಗ ನೀವೇನಾದರೂ ಫಾರೆಸ್ಟ್ ಆಫೀಸರ್ ಹೇಳೋ? ಈ ಹೊಲ
ಯಾರದು ಅಂತ ತಿಳಿದು ಈ ಗಿಡವನ್ನು ಕಡಿಯುತ್ತಿರುವೆ? ಈ ಹೊಲ ನನ್ನದು. ಈ ಹೊಲ ನಿಮ್ಮದು ಅಂದರೆ ನೀನು ಕೂಡ ಆ ನಮ್ಮಪ್ಪನಿಗೆ ಹುಟ್ಟಿದ ಮಗನೇನೋ? ಮಗನ, ಅಂದು ನಿನ್ನ ಮನೆತನದ ಅಡಚಣೆಗಾಗಿ 20,000 ರೂಪಾಯಿಗೆ ಹೊಲವನ್ನು ಬರೆದುಕೊಟ್ಟು ಈಗ ನನಗೆ ತಿರುಗಿ ಬೀಳುವೆಯೋ ಮಗನೇ? ಗೌಡ್ರೆ, ಏನು ಮಾತನಾಡುತ್ತಿದ್ದೀರಿ ನೀವು? ನಾನು 20,000 ರೂಪಾಯಿಗಳಿಗೆ ಈ ನನ್ನ ಹೊಲವನ್ನೇ ನಿಮಗೆ ಖರೀದಿ ಬರೆದುಕೊಟ್ಟಿದ್ದೇನಾ? ಇಲ್ಲ ಗೌಡ್ರಿ, ನಾನು ನಿಮ್ಮ ಹತ್ತಿರ ಸಾಲವನ್ನು ತೆಗೆದುಕೊಂಡಿದ್ದು ಕೇವಲ 1,000 ಮಾತ್ರ. ಅದು ಕೂಡ ಬಡ್ಡಿಯಂತೆ ಮಾತನಾಡಿ ತೆಗೆದುಕೊಂಡು ಬಂದಿದ್ದೇನೆ. ಈಗ ಆ 1,000ಕ್ಕೆ 20,000 ಅಂತ ಹೇಳಿ ಯಾವ ರೈತನ ಗೋಣು ಮುರಿದು ಏನು ಹಾಕಬೇಕೆಂದು ಮಾಡಿರುವಿರಿ? ಗೋಣು ಮುರಿದು ನೇಣು ಹಾಕಾಕ ನಾ ಯಾವ ಕಲೆಕ್ಟರ್ ಸಾಹೇಬರಿ? ಗೌಡ್ರಿ, ನಿಮ್ಮ ಗೌಡ್ರ ಸಾವುಕಾರಿಕೆ ಎಲ್ಲಿ ತನಕ ಬರುತ್ತೋ ಅಂತ ನಾವು ಗೇಣ್ ಹಾಕಿ ನೋಡವ್ರಷ್ಟ. ಅದರಂತೆ ಮಾನ್ಯತಮಾನಿ ಗೂಡು ಸುಟ್ಟ ಸುದ್ದಿ ಓಡಿ ಬಂದು ಹೇಳಾಕ 20,000 ತೆಗೆದುಕೊಂಡು 25,000ಕ್ಕೆ ನೀವು ಹೊಲ ಬರೆದು ಕೊಟ್ಟೆ, ನಿಜ ಹೇಳು. ಕುಲಕರ್ಣಿಯವರೇ, ಅನ್ಯಾಯವಾಗಿ ಮಾತನಾಡಿ ಈ ಬಡ ರೈತನ ಜೀವ ಹಿಂಡಬೇಡಿಯಪ್ಪ. ನಿಮ್ಮ ಬೇಡಿಕೊಳ್ಳುತ್ತೇನೆ. ಸತ್ಯವಾಗಿಯೂ ಈ ನನ್ನ ಭೂಮಿ ತಾಯಿ ಮೇಲೆ ಆಣೆ ಮಾಡಿ ಹೇಳುತ್ತೇನೆ, ನಾನು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದು ಕೇವಲ 1,000 ರೂಪಾಯಿ. ಈಗ ಆ 1,000ಕ್ಕೆ 20,000 ಅಂತ ಹೇಳಿದರೆ ಎಲ್ಲಿಂದ ತಂದು ತೀರಿಸಲಿ ಆ ನಿಮ್ಮ ಹಣವನ್ನು? ಎಲ್ಲಿಂದ ತಂದು ತೀರಿಸಲಿ? ಸಾಯುವವರೆಗೆ ಆ ನಿನ್ನ ತಮ್ಮನನ್ನು ನನ್ನ ಮನೆಯಲ್ಲಿ ದುಡಿದು ಮುಟ್ಟಿಸುವ ಎಂದು ಹೇಳು. ಇಲ್ಲ, ಈ ಹೊಲ ನನ್ನದಲ್ಲ, ಗೌರಿಗೆ ಕೈಗೆ ಬರಕಟ್ಟದ್ದೇ ನಿಜವೆಂದು ಮಗಳು. ನನ್ನ ಜೀವನದಲ್ಲಿ ಏನಾದರೂ ಅಂತ ಸಮಯ ಸಂದರ್ಭ ಬಂದರೂ ಕೂಡ ಈ ಹೊಲ ನನ್ನದಲ್ಲ ಅಂತ ಹೇಳುತ್ತೇನೆ ಹೊರತು ಆ ನನ್ನ ಬಂಗಾರದಂತ ತಮ್ಮನನ್ನು ತಂದು ಈ ನಿನ್ನ ಕೈಯಲ್ಲಿ ಆಳಾಗಿ ಮಾತ್ರ ದುಡಿಸಲಾರೆ. ದುಡಿಸದಿದ್ದರ ಕೆಳಗಾಲ ಬಂತೆಂದು ತಿಳಿದುಕೊಳ್ಳೆ ದೊಡ್ಡ ಸಂಸಾರಕ್ಕೆ. ತಲಾಟಿ ಹೆಚ್ಚಿವಾದ ಈ ಮಗ ನಮಗೆ ಸಾಲದ ಸಲುವಾಗಿ ಬರೆದುಕೊಟ್ಟ ಕರಾರು ಪತ್ರವನ್ನು ನೋಡು ತಮ್ಮ ಶಿವನ, ಪಂಪ್ಸೆಟ್ಟಿನ ಸಾಲ ತೆಗೆದುಕೊಂಡು ಅಂತ ಒಯ್ದದ್ದು 5,000, ಮಟ್ಟಿಗೆ ಹಿಟ್ಟು ಇಲ್ಲದಂತೆ ಗೂಡು ಸುಟ್ಟು ಹೋಗಿದೆ ಅಂತ ಜೋಳ ತಗೊಳ್ಳಲಿಕ್ಕೆ ಎಂದು ಹೇಳಿ ಓದದ್ದು. ಕುಲಕರ್ಣಿಯವರೇ, ಒಂದಲ್ಲ ಎರಡಲ್ಲ 20,000 ಗಂಟಲೆ ಸಾಲವನ್ನು ನಾನೆಂದು ಬಂದು ನಿಮ್ಮ ಹತ್ತಿರ ತೆಗೆದುಕೊಂಡಿದ್ದೀನಿ. ಶೇಂಗಾ ಮಾರಿ ಬಂದ ಹಣದಲ್ಲಿ ತಿನ್ನಲಿಕ್ಕೆ ಜೋಳ ತೆಗೆದುಕೊಂಡಿದ್ದೇನೆ. ಈ ನನ್ನ ಹೆಂಡತಿಯ ಬಂಗಾರದ ಆಭರಣಗಳನ್ನೆಲ್ಲವನ್ನು ಮಾರಿ ಆ ನನ್ನ ತಮ್ಮನಿಗೆ 100 ಕುರಿಗಳನ್ನು ಕೂಡ ಕೊಡಿಸಿದ್ದೇನೆ. ಅಷ್ಟೇ ಎಲ್ಲ, ಹೊಟ್ಟೆಗೆ ಹಿಟ್ಟು ನೀಡುವ ಗೂಡೇ ಸುಟ್ಟು ಹೋದ ಕಾರಣ ಹೂಡುವ ನನ್ನ 2 ಬಂಗಾರದಂತ ಎತ್ತುಗಳನ್ನು ಮಾರಿ ಈ ಹೊಲದ ಹತ್ತೆಯನ್ನು ಮತ್ತು ನನ್ನ ಮಣಿಪಟ್ಟಿಯನ್ನು ತುಂಬಿ ಬಂದಿದ್ದೇನೆ. ಗೌಡರೇ, ಅನ್ಯಾಯವಾಗಿ ಮಾತನಾಡಿ ಈ ಬಡ ರೈತನ ಜೀವ ಹಿಂಡಬೇಡ್ರಿ ಅಪ್ಪ, ನಿಮ್ಮ ಕಾಲಿಗೆ ಕಾಲಿಗೆ ಬಿದ್ದರೂ ಕರುಣೆ ತೋರಿ ಬಿಡುವವನೆಲ್ಲ ಚಿರಿಯ ಈ ಕಟುಕ. ಹಿಡಿದುದ್ದೇ ನನ್ನ ಹಠ. ಒಂದು ನಿನ್ನ ಕುತ್ತಿಗೆಗೆ ಆಪತ್ತು ಬಂದಾಗ ಕತ್ತು ಹೋಗುತ್ತಿದೆ ಗೌಡ್ರೆ ಎಂದು ಹೇಳಿ ಡಾಂಬಿಕತನದ ನಾಟಕವನ್ನು ಆಡಿ ಈಗ
ನನಗೇನು ಗೊತ್ತಿಲ್ಲವೆಂದು ಬೊಗಳುತ್ತಿರುವೆಯಲ್ಲ ಮಗನೇ. ನಿನ್ನನ್ನು ಕಂಬಕ್ಕೆ ಕಟ್ಟಿ ಮೈ ಶರ್ಮ ಸುಳಿದು ಬಿಟ್ಟೇನೋ. ಈ ಕಾಳಿಂಗ ಸರ್ಪದ ಸಹವಾಸ ಮಾಡಬೇಕಾದರೆ ಮೊದಲು ಎಲ್ಲ ವ್ಯವಹಾರಗಳು ಚೊಕ್ಕಟವಾಗಿ ಇರಬೇಕು. ನೋಡು, ಈಗ ನೀನು ಹೊಲವನ್ನು ಬರೆದುಕೊಟ್ಟಿಲ್ಲವೆಂದು ಮತ್ತೆ ಮತ್ತೆ ಮಗಳಿದೆಯಾದರ ಮಗನ ಇನ್ನುಳಿದ 5,000 ರೂಪಾಯಿ ನಿನಗೆ ಕೂಡ ದೊರಕುವುದಿಲ್ಲ. ಎಚ್ಚರ. ಹಾಗೆ ಹಠ ಹಿಡಿದು ಈ ಬಡವರಿಗೆ ಗುಟುಕು ನೀರು ಸಹ ಗತಿ ಇಲ್ಲದಂತೆ ಮಾಡಬೇಡಿ ನನ್ನಪ್ಪ. ಕಲಿಯುಗದಲ್ಲಿ ಕಲ್ಪವೃಕ್ಷದಂತೆ ಬೇಡಿದವರಿಗೆ ಬೇಡಿದ ಭಾಗ್ಯವನ್ನು ಕೊಡುವ ಧಣಿ ನೀವು. ನೀವೇ ಈ ರೀತಿ ಮಾತಾಡಿದ್ರೆ ಬಡ ರೈತ ಬದುಕುವುದೆಂತು? ನೀವು ಕೊಟ್ಟಿರುವ ಹಣ್ಣು ಎಷ್ಟೇ ಇದ್ರೂ ಕೂಡ ಆದಷ್ಟು ಬೇಗನೆ ಅದನ್ನು ಮುಟ್ಟಿಸೋದಕ್ಕೆ ಪ್ರಯತ್ನ ಪಡುತ್ತೀರಿ. ಆದ್ರೆ ದಯವಿಟ್ಟು ಹೊಲಕ್ಕೆ ಮಾತ್ರ ಕೈ ಹಚ್ಚಿಬಿಡಿ. ನಿಮ್ಮ ಮಗಳಂತಿರುವ ನಾನು ನಿಮ್ಮಲ್ಲಿ ಕ್ಷಣಗೊಂಡು ಬೇಡ್ಕೊಳ್ತಾ ಇದ್ದೀನಿ. ಗಂಗಮ್ಮ, ಸುಮ್ಮನೆ ಯಾಕೆ ದುಃಖಿಸಿ ಅದನ್ನು ನುಂಗಿ ಸಾಯ್ತೇವ? ಸುಮ್ಮನೆ ನಮ್ಮ ಗೌಡ್ರಿಗೆ ಸೆರಗೊಟ್ಟು ಬೇಡಿದುಕೊಳ್ಳೋಕ್ಕಾಗಿ ಸೆರಗು ಹಾಕ್ತೀವ ಅನ್ನುವುದು ಇನ್ನೇನು ಉಳಿಯಲಿಲ್ಲ ತಲಾಟಿಯವರಿಗೆ. ನಾನು ಬರೆದುಕೊಟ್ಟ ಆ ಕಾಗದ ಪತ್ರವನ್ನು ಒಂದು ಸಲ ತೋರಿಸಿರಿ. ಅದರಲ್ಲಿ ನಾನೇನು ಬರೆದುಕೊಟ್ಟಿದ್ದೇನೆಂದು ಓದಿ ನೋಡುತ್ತೇನೆ. ನಾನು ಬರೆದುಕೊಟ್ಟಿದ್ದೇ ನಿಜವಾಗಿದ್ದರೆ ಸಂತೋಷದಿಂದ ಈ ನನ್ನ ಹೆಂಡತಿ ನಾನು ಈ ನಮ್ಮ ಹೊಲಕ್ಕೆ ಕೊನೆ ನಮಸ್ಕಾರಗಳನ್ನು ಸಲ್ಲಿಸಿ ನಮ್ಮ ಪಾಡಿಗೆ ನಾವು ಹೋಗಿ ಬಿಡುತ್ತೇವೆ. ಹಿಂಗೆ ಅಂತಾರಲ್ರಿ ಇವ. ಹಾಗಾದರೆ ಕೊಟ್ಟು ಬಿಡು, ಬಡ್ಡಿ ಮಗ ಓದಿಕೊಳ್ಳಲಿ. ಇದೇನೋ ಗೌಡ, ನಾನು ಸಾಲದ ಸಲುವಾಗಿ ಬರೆದುಕೊಟ್ಟ ಖರೀದಿ ಕರಾರ ಪತ್ರ. ಹೇ ಗೌಡ, ಇಂಥ ನಕಲಿ ಪತ್ರಗಳನ್ನು ಬರೆಸಿಕೊಂಡು ಎಷ್ಟೋ ಬಡವರ ಮನೆಗಳನ್ನು ಮುರಿದಿದ್ದಲ್ಲದೆ ಮಗನ, ಈಗ ನನ್ನ ಮನೆತನದ ಮೇಲೆ ಎತ್ತು ಬಿಟ್ಟಿಯೋ ನಿನ್ನ ಹದ್ದಿನ ಕಣ್ಣು. ಗೌಡ, 1000 ವರ್ಷವಿದ್ದರೂ ಸಾವಂತೂ ಯಾವ ಮಗನ್ನು ಕೈ ಬಿಟ್ಟಿಲ್ಲ. ಈ ನನ್ನ ಜೀವ ಈಗಲೇ ನಿನ್ನ ಕೈಯಲ್ಲಿ ಹೋದರೂ ಚಿಂತೆ ಇಲ್ಲ. ಇಂಥ ನಕಲಿ ಪತ್ರಕ್ಕೆ ನಾನೆಂದಿಗೂ ಅವಕಾಶ ಕೊಡುವುದಿಲ್ಲ. ಹಣಕ್ಕಾಗಿ ಬರೆದುಕೊಟ್ಟ ಕರಾರು ಪತ್ರವೆಂಬುದನ್ನು ಹರಿದು ಹಾಕಿ ಕೈಯಿಂದ ಹರಿದು ಹಾಕಿದೆಯಾ ಮಗಳೇ? ಅಪ್ಪಣೆ ಕೊಟ್ಟ ಬೇದನಿ ಎಳೆದುಕೊಂಡು ನಡೆಯೋ ಈ ಮಗನನ್ನ, ಕಟುವಾಗಿ ನುಡಿಯುವ ಈ ಕಟುಕನನ್ನು ನಮ್ಮ ಮನೆಯ ನ್ಯಾಯಗಂಬಕ್ಕೆ ಕಟ್ಟಿ ಮೆಟ್ಟಿಸಿಲಿ ಬಿಡೋಣ. ಈಗ ಕತ್ತಿ ಮರಿಯಮ್ಮ. ತಲಾಟಿ, ತಲಾಟಿ, ಅಲ್ಲಿ ಕಾಣುತ್ತಿವೆ ಎಲ್ಲ ಚಿವ್ಯಾಳ ಎತ್ತುಗಳು. ಆಳುಗಳನ್ನ ಹಚ್ಚಿ ಎಳೆದುಕೊಂಡು ಬಾ. ನೀವೊಂದು ಎತ್ತ ಇಡ್ಬೇಕು, ನಾವೊಂದು ಎತ್ತ ಇಡ್ಬೋದು.